ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು 10ನೇ ತರಗತಿಯ ತ್ರಿಭುಜಗಳು ಇದರಲ್ಲಿ 6.3 ಎಕ್ಸರ್ಸೈಸ್ನಲ್ಲಿ 9ನೇ ಲೆಕ್ಕವನ್ನು ನೋಡೋಣ. ಇಲ್ಲಿ ಚಿತ್ರ 6.39ರಲ್ಲಿ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಎಎಂಪಿಗಳು ಕ್ರಮವಾಗಿ ಡಿ ಮತ್ತು ಎಂಗಳಲ್ಲಿ ಲಂಬಕೋನಗಳನ್ನು ಹೊಂದಿರುವ ಲಂಬಕೋನ ತ್ರಿಭುಜಗಳು. ಆದರೆ ಒಂದನೇದ್ದು ತ್ರಿಭುಜ ಎಬಿಸಿ ಸಮರೂಪ ತ್ರಿಭುಜ ಎಎಂಪಿ ಎಂದು ಸಾಧಿಸಿ ಅಂತ ಹೇಳ್ಯಾರ. ಎರಡನೇದು CA/PA = BC/MP ಎಂದು ಸಾಧಿಸಿ ಅಂತ ಹೇಳ್ಯಾರ. ಇಲ್ಲೇ ದತ್ತ ಕೊಟ್ಟದ್ದು ಏನ್ ಕೊಟ್ಟಾರ? ಇಲ್ಲಿ ತ್ರಿಭುಜ ಎಬಿಸಿ ಮತ್ತು ಎಎಂಪಿಗಳು ಕ್ರಮವಾಗಿ ಬಿ ಮತ್ತು ಎಂಗಳಲ್ಲಿ ಲಂಬಕೋನಗಳನ್ನು ಹೊಂದಿರುವ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಎಎಂಪಿಗಳು ಕ್ರಮವಾಗಿ ಬಿ ಮತ್ತು ಎಂಗಳಲ್ಲಿ ಲಂಬಕೋನಗಳನ್ನು ಹೊಂದಿವೆ. ಇದು ಕೊಟ್ಟಾರ. ಅಂದ್ರೆ ಬಿ ಮತ್ತು ಎಂಗಳಲ್ಲಿ ಲಂಬ ಕೋನಗಳನ್ನು ಹೊಂದಿವೆ. ಯಾವ್ಯಾವ ತ್ರಿಭುಜ? ಇಲ್ಲಿ ತ್ರಿಭುಜ ಎಬಿಸಿ ಅಂದ್ರೆ ಎಬಿಸಿ ತ್ರಿಭುಜ, ಮತ್ತು ಇನ್ನೊಂದು ತ್ರಿಭುಜ ಯಾವ್ದು ಹೇಳಿ? ತ್ರಿಭುಜ ಎಎಂಪಿ ಅಂದ್ರೆ ಎಎಂಪಿ. ಇವೆರಡೂ ತ್ರಿಭುಜಗಳನ್ನ ನೋಡಿದಾಗ ಇಲ್ಲಿ ಸಮರೂಪತೆಯನ್ನ ಹೆಂಗ್ ಸಾಧಿಸಬಹುದು? ಬಾನ ಏನ ಕೋನು ಯಾವುದು? ಇಲ್ಲಿ ನೋಡಿದ್ರೆ ಸಾಧಿಸಿ ಬರ್ಕೊಡು. ಫಸ್ಟ್ ಸಾಧಿಸಿ ಏನ್ ಸಾಧಿಸಿ ಅಂತಂದ್ರ, ಒಂದನೇದ್ರೊಳಗ ತ್ರಿಭುಜ ಎಬಿಸಿ ಸಮರೂಪ ತ್ರಿಭುಜ ಎಎಂಪಿ ಅಂತ ಹೇಳಿ ಸಾಧನೆ. ಇಲ್ಲಿ ನೋಡ್ರಿ, ಈ ಎರಡೂ ತ್ರಿಭುಜದೊಳಗ ಅಂದ್ರೆ ತ್ರಿಭುಜ ಎಬಿಸಿ ಹಾಗೂ ತ್ರಿಭುಜ ಎಎಂಪಿಗಳಲ್ಲಿ ನೋಡಿದಾಗ ಕೋನ ಎ ಕಾಮನ್ ಆಗಿ ಅಂದ್ರೆ ಸಾಮಾನ್ಯ ಕೋನವಾಗಿದೆ. ಹೌದಾ? ಕೋನ BAC = ಕೋನ ಎಂ ಅಥವಾ PAM ಆಗಿದೆ. ಅಂದ್ರೆ ಸಾಮಾನ್ಯ ಕೋನವಾಗಿದೆ. ಹೌದಾ? ಇನ್ನೊಂದು ಅವರೇ ಕೊಟ್ಟ ಹಾಗೆ ಏನ್ ಕೊಟ್ಟಾರ ಅವ್ರಲ್ಲ? ತ್ರಿಭುಜ ಎಬಿಸಿದೊಳಗ ಎಬಿಸಿ ಅಂದ್ರೆ ಬಿದೊಳಗ ಲಂಬ ಆಗೈತಿ. ಇನ್ನ ಎಎಂಪಿದೊಳಗ ಎಎಂಪಿ = 90 ಡಿಗ್ರಿ ಅವರೇ ಕೊಟ್ಟು. ಇದೇನಿದು? ದತ್ತ ಅವರೇ ಕೊಟ್ಟಾರ. ದತ್ತ ಅಂದ್ರೇನು? ಕೊಟ್ಟಾರ ಅಂತ ಅವ್ರೆ. ಹೌದಾ? ಅದಕ್ಕಾಗಿ ಕೋ ಸಮರೂಪತೆಯಿಂದ ಏನು? ತ್ರಿಭುಜ ಎಬಿಸಿ ಸಮರೂಪ ಎಎಂಪಿ. ಕರೆಕ್ಟಾ? ಇಷ್ಟ.